ಆ್ಯಕ್ಚುಲಿ ನಾನು ಪ್ಲ್ಯಾನ್ ಮಾಡಿದ್ದೆ ಇನ್ನೊಂದು ಕಡೆ ಇವತ್ತು ಹೋಗೋಣ ಅಂತ, ಬಟ್ ಹೋಗೋಣ ಅಜ್ಜಿ ಅವಾಗಿಂದ ಹಿಂಸೆ ಕೊಡ್ತವನು. ಈ ಕ್ಲೈಮೇಟ್ಗೆ, ಈ ಸಿಚುವೇಶನ್ಸ್ಗೆ ಒಂದು ಸಾಂಗ್ ನೆನಪಾಗಿದೆ ಹೇಳ. ಈ ಸಾಂಗಿಂದೆ ಒಂದು ಇತಿಹಾಸನೇ ಇದೆ ನಮ್ಮದು. ಹೋಯ್ತು Pulling up black windows once you go down. You must be crazy if you think that I'ma slow down. Don't wanna hear it talking shit. ಗೈಸ್, ಇಂಥ ಪ್ಲೇಸ್ನೆಲ್ಲ ನೋಡ್ತೀನಿ ಅಂತ ನಿಜವಾಗ್ಲೂ ಅಂದ್ಕೊಂಡಿದ್ದಿಲ್ಲ. ಅದೇನೋ ಖುಷಿ. ಲೈಕ್ ಏನಿಲ್ಲ ಅಂದರೆ ಒಂದು 20 ಮಿನಿಟ್ಸ್ ಟೈಮ್ನ ಸ್ಪೆಂಡ್ ಮಾಡಿದೆ. ಏನು ಪೀಸ್ಫುಲ್ ಆಗಿದೆ. ಅಯ್ಯೋ, ಈ ಗೂಗಲ್ ಆಂಟಿ ಏನು ಒಯ್ಕೊಂತವಳು ಸುಮ್ಮನೆ. ಆ್ಯಕ್ಚುಲಿ ನಾನು ಪ್ಲ್ಯಾನ್ ಮಾಡಿದ್ದೆ ಇನ್ನೊಂದು ಕಡೆ ಇವತ್ತು ಹೋಗೋಣ ಅಂತ, ಬಟ್ ನನ್ನ ಫ್ರೆಂಡ್ದೊಂದು ಮದುವೆ ಇದೆ ತುಮಕೂರಲ್ಲಿ. ಸೊ ಹೆಂಗೋ ಆನ್ ದಿ ವೇ ಹೋಗಲೇಬೇಕಾ, ಸೊ ಹಾಗಾಗ್ಬಿಟ್ಟು ಹೋಗೋಣ ಅಂತ ಮಾಡಿದೆ. ಟೈಮ್ 9 ಗಂಟೆ ಆಗಿದೆ. ಬನ್ನಿ, ನಾವು ಬೇಗ ಹೋಗ್ಬಿಟ್ಟು ಮದುವೆಲಿ ಏನು ಮಾಡ್ಬೇಕು ಹೇಳಿ, ಊಟ ಟೈಮಿಗೆ ಹೋಗೋಣ ಅಷ್ಟೇ. ಮುಯ್ಯೆಲ್ಲ ಹಾಕೋ ಸೀನೇ ಇಲ್ಲ. ಊಟ ಮಾಡೋದನ್ನ ಅವನಿಗೆ ಹೇಳೋದನ್ನ ಬಂದ ಅಷ್ಟೇ. ಊಟ ತೆಗೆಸ್ಕೋಬೇಕು ಅಂದರೆ ಒಂದು ಸಮಸ್ಯೆ ಗೈಸ್. ಗಿಫ್ಟ್ ಕೊಡಬೇಕಂತ ಯಾವನು ಕೊಡ್ತಾನೆ? 9 ಗಂಟೆ, ಬಟ್ ಆದರೂ ಚಳಿ ಒಂದು ಲೆವೆಲ್ಗೆ ಹೊಡಿತಾ ಇದೆ ಇವತ್ತು. ಅದಕ್ಕೇ ವೆಡ್ಡಿಂಗ್ ಜಾಕೆಟ್ ಇಲ್ಲ, ಗ್ಲೌಸಸ್ ಇಲ್ಲ, ಮದುವೆಗೆ ಹೋಗೋದಲ್ಲ ಅದಕ್ಕೆ. ಮತ್ತು ಅದನ್ನೆಲ್ಲ ಯಾವನು ಹ್ಯಾಂಡಲ್ ಮಾಡ್ತಾನೆ ಗೈಸ್ ಆ ಮದುವೆಲಿ. ಹೋಗೋಣ ಅಜ್ಜಿ ಅವಾಗಿಂದ ಹಿಂಸೆ ಕೊಡ್ತವನು. ಆ್ಯಂಡ್ ಗೈಸ್, ಲುಕ್ ಅಟ್ ದ ಕ್ಲೈಮೇಟ್. ಈ ಕ್ಲೈಮೇಟ್ಗೆ, ಈ ಸಿಚುವೇಶನ್ಸ್ಗೆ ಒಂದು ಸಾಂಗ್ ನೆನಪಾಗಿದೆ ಹೇಳ. ಮತ್ತೆ ಬೈಕೋಬೇಡಿ. ಏನಿದೊಂದು ಸಾಂಗ್ ಬಿಟ್ಬಿಟ್ಟು ನಿನಗೆ ಗೊತ್ತೇ ಇಲ್ಲ ನಂಗೆ ಆಡ್ತವನೆ ಅಂತ. ಯಾವ್ದು ಗೊತ್ತಾ? ಬಿಸಿಲಲ್ಲಿ ನಂಗೆ ಯಾಕೆ ಕಂಡಳು, ಇಮೋಷನಲ್ ಡ್ಯಾಮೇಜ್. ತಿರುಗಿ ಹಿಂಗ್ಯಾಕೆ ನಕ್ಕಳು, ನನ್ನ ಎದೆಗೆ ಹಲವಾರು ಹೃದಯ ಹೊಂಟಿಕೊಕ್ಕಲು, ಹರಕೆ ಕಾಲು ಹಿಟ್ಟಳು, ಸ್ವಲ್ಪವೇ ಸ್ಮೈಲು ಚೆಲ್ಲಲು, ಕಣ್ಣಿಗೆ ಕೆಲಸ ಕೊಟ್ಟಳು. ಬಯಕೆ ಬಾಗ್ಲು ತಟ್ಟಲು, ಬೆಡಗಿ ಮಾತು ಬಿಟ್ಟಳು, ಸ್ಲೀವಿಗೆ ಸ್ಲೀವು ಸೋಕಲು, ಸೀದಾ ಬಿಟ್ಟಳು. 2000 years later. ಗೈಸ್, ಈ ಸಾಂಗ್ಗೆ ಏನು ಪದೇ ಪದೇ ಹೇಳಬೇಕು ಅಂತ ಅನಿಸುತ್ತೆ ಅಂದರೆ, ಈ ಸಾಂಗಿಂದೆ ಒಂದು ಇತಿಹಾಸನೇ ಇದೆ ನಮ್ಮದು. ಆಂಡಿನ ಡ್ಯಾಮು 2 ಕಿಲೋಮೀಟರ್ ಇದೆ. ಬನ್ನಿ ಬೇಗ ಹೋಗೋಣ. ಮತ್ತು ಮದುವೆಗೆ ಲೇಟ್ ಆದರೆ ಕಷ್ಟ. ಬಿಕಾಸ್ ಫಸ್ಟ್ನೇ ಪಂತಿಲ್ಲ ಊಟ ಕೂತ್ಕೋಬೇಕು ಗೈಸ್. ನಿಮ್ಮ ಪಾದ ಜೆರಾಕ್ಸ್ ಮಾಡಿಕೊಟ್ಬಿಡಿ, ಎಲ್ಲ ಕಡೆ ಅಂಟಿಸ್ಬಿಡ್ತೀವಿ. ಗೈಸ್, ಇಲ್ಲಿ ಯಾವುದೋ ಒಂದು ಪೀಕ್ ಇದೆ. ಮೇ ಬಿ ಇಲ್ಲಿಂದ ಡ್ಯಾಮ್ ವಿಸಿಬಲ್ ಆಗುತ್ತಾ ಇಲ್ಲ ಚೆಕ್ ಮಾಡೋಣ ಬನ್ನಿ. ಇದು ಹತ್ಸೋದಕ್ಕೆ ಆಗುತ್ತೋ ಹೆಂಗೋ. ಅಯ್ಯೋ, ಮಳೆ ಬಂದಿದೆಯಾ? ಸ್ಕಿಡ್ ಆಗ್ತಿದೆ ಹಂಗೆ. ನಮ್ಮ ಪಾಪು ಬಿಡಿ, ಎಲ್ಲನ ನುಗ್ಗುತ್ತಾ ಸುಮ್ಮನೆ. ಇದು ಇಲ್ಲಲ್ಲ. ನೋಡ್ತಾ ಎಲ್ಲೋ ಹೋಯ್ತಾವನೆ, ಏನಾಯ್ತದೋ ನಾವು ನೋಡವ. ಓ, ಅಲ್ಲಿದೆ ಗೈಸ್, ಅಲ್ಲಿದೆ ಡ್ಯಾಮ್. ಎಸ್ ಇದಲ್ಲ, ಬನ್ನಿ ಆ ಕಡೆ ಪೀಕ್ ಇದೆ, ಅಲ್ಲಿ ಹೋಗೋಣ. ಎಲ್ಲಿ ಹೋಗ್ಬೇಕು? ಇಲ್ಲೇನಾ? ಓಹೋ, ನಿಧಾನ. ಬನ್ನಿ ಮೇಲೆ ಹತ್ಸೋಣ. ಬುಲೆಟ್ ಹತ್ತಲ್ಲ, ನಮ್ಮ ಬೈಕ್ ಅಷ್ಟೇ ಹತ್ತೋದು. ಅಯ್ಯಪ್ಪ, ಮೀಟರ್ ಬೇಕು, ಮೀಟರ್. ಓಹೋ, ಇಲ್ಲೇ ಹಂಗೆ ಹತ್ಸೋದು ಗುರು.
ಹುಯ್ ಈಗೇನ್ ಮಾಡ್ತಾನೆ ನಿಮ್ ಹೀರೋ? ಹೋಯ್ತು 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 ಅಬ್ಬಾ. ಫೈನಲಿ ಬಂದ್ವೆ. ಸಿ ಒಂದು ವ್ಯೂ ಇದೆ ಡ್ಯಾಮ್ದು, ನೋಡ್ಕೊಂಬಿಟ್ಟು ಬನ್ನಿ, ಅಮೇಝಿಂಗ್ ಆಗಿದೆ. ಆ್ಯಂಡ್ ಇದು ಬಂದ್ಬಿಟ್ಟು ಪೀಕಿಂದ ಶೂಟ್ ಮಾಡಿದ್ದು. ಮೇ ಬಿ ಗೊತ್ತಿಲ್ಲ ಡ್ಯಾಮ್ ಒಳಗಡೆ ಅಲೋ ಇದೆಯೋ ಇಲ್ಲ ಅಂತ, ಕೆಳಗಡೆ ಹೋಗ್ಬಿಟ್ಟು ನೋಡ್ತೀನಿ. ಆ್ಯಂಡ್ ಈ ನದಿ ಬಂದ್ಬಿಟ್ಟು ಅರ್ಕಾವತಿ ನದಿ. ಆ್ಯಂಡ್ ಈ ನದಿಯ ಉಗಮ ಸ್ಥಾನ ನಂದಿ ಹಿಲ್ಸಲ್ಲಿ ಆಗುತ್ತೆ. ಎಸ್, ಬೆಂಗಳೂರಲ್ಲಿ ಇದೆಯಲ್ಲ ನಂದಿ ಹಿಲ್ಸ್, ಸೊ ಅಲ್ಲಿಂದ ಉಗಮ ಆಗಿಬಿಟ್ಟು ಹೀಗೆ ಫ್ಲೋ ಆಗುತ್ತೆ ಈ ಮಾಗಡಿ. ಆ್ಯಂಡ್ ಈ ಕಡೆ ಮತ್ತೆ ಯಾವುದಿದೆ ನೆಕ್ಸ್ಟು, ಇಲ್ಲಿರುವ ಸುತ್ತಮುತ್ತ ಹಳ್ಳಿಗಳಿಗೆ ಈ ಮಾಗಡಿ ತಾಲೂಕು ಏನಿದೆ ಕಂಪ್ಲೀಟ್ ಈ ನದಿ ಮೇಲೆ ಅವಲಂಬನೆ ಆಗಿದೆ. ಈ ಜ್ಯೇಷ್ಠ ಹೋಗಿ ಆಷಾಢ ಹೋಗಿ ಶ್ರಾವಣ ಬಂದ್ರೆ ಅವನ್ ಟಾಪಾಗಿ ಬರ್ತಾನೆ ಅಂತ ಸಿದ್ಧಿ ಬುದ್ಧಿ ಜೋಯಿಸ್ರಿ ಹೇಳವ್ರೆ. ಬೇಕಾದ್ರೆ ನೀವು ನೋಡ್ತಾ ಇರಿ, ಅವನ್ ಟಾಪಾಗಿ ಬರ್ತಾನೆ. ನೋಡೋಣ, ಕೆಳಗಡೆ ಹೋಗ್ತೀನಿ, ಒಳಗಡೆ ಅಲೋ ಮಾಡೋದ್ರೆ ಅಲ್ಲೋಗ್ಬಿಟ್ಟು ಶೂಟ್ ಮಾಡೋಣ ಬನ್ನಿ. ಓಹೋ, ಪಾತಾಳ. ಕನ್ಫ್ಯೂಷನ್ ಗೈಸ್, ಕನ್ಫ್ಯೂಷನ್. ಟಿಫನ್ ಮಾಡಿಲ್ಲ ಇನ್ನು, ಹಂಗಾಗಿ ಯಾವ ಕಡೆ ಹೋಗ್ಬೇಕು ಗೊತ್ತಾಗ್ತಿಲ್ಲ. ಯಾವ ಇವೆಲ್ಲ ಹಿಂದ್ಗಡೆ ಇದು ಬ್ರೇಕ್ ಪ್ಯಾಡ್ಸ್ ಹೋಗ್ಬಿಟ್ಟಿದೆ ಗೈಸ್. ಸೊ ಇವಾಗ ಫ್ಲ್ಯಾಶ್ ಆಯಿತು, ಹಂಗೆ ಸ್ಕಿಡ್ ಆಗಿಬಿಡ್ತು ಲೈಟಾಗ. ಗೈಸ್, ಈ ಬಿಸಿಲಿಗೂ ನನಗೂ ಅದೇನೋ ಅವಿನಾಭಾವ ಸಂಬಂಧ. ಯಾಕೆ ನೀವು ನೋಡಿ ಎಲ್ಲ ವೀಡಿಯೋಸು, ಒಂದು ದಿನ ಮಳೆ ಬಂದಿಲ್ಲ ಗೈಸ್. ಆ ಮಳೇಲಿ ನೆನೆಯೋಣ, ಅದನ್ನು ಎಂಜಾಯ್ ಮಾಡೋಣ ಅಂತ ಏನೇನೋ ಅಂದ್ಕೊಂಡ್ಬಿಟ್ಟು ಬರ್ತೀನಿ. ಯಾವ ಲೆವೆಲಲ್ಲಿ ಬಿಸಿಲಾಗಿದೆ ಅಂದರೆ ವೀಕೆಲ್ಲ ಮಳೆ ಆಗ್ಬಿಟ್ಟು ಹೆಣ್ಮಗು ಎಂಜಾಯ್. ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಗಾಳಿ ಇವಾಗ ಒಂದು ಲೆವೆಲಿಗೆ ಹೊಡಿತಾ ಇದೆ. ಫಿಶ್ ಹೋಟೆಲ್ಸ್ ತುಂಬ ಇದೆ ಗೈಸ್ ಇಲ್ಲಿ. ಮೇ ಬಿ ಇಲ್ಲೇ ಡ್ಯಾಮಲ್ಲೇ ಹಿಡಿದ್ಬಿಟ್ಟು ಮಾಡ್ತವೆ ಅಂತ ಕಾಣುತ್ತೆ. ಬಟ್ ಏನು ಮಾಡಂಗೆ, ಇಲ್ಲಿದೆ ಮೈನ್ ಗೇಟ್ ಆ್ಯಕ್ಚುಲಿ. ಎಸ್, ಬನ್ನಿ ಕೇಳೋಣ ಅಲೋ ಇದೆಯೋ ಇಲ್ಲ ಅಂತ. ಹೌದಾ, ಓಕೆ ಗೈಸ್, ಡ್ಯಾಮ್ ಒಳಗಡೆ ಅಲೋ ಇಲ್ಲ ಅಂತ ಅಂದರೆ ನನಗಷ್ಟೇ ಅಲ್ಲ, ಬಿಡೋದೇ ಇಲ್ಲ ಅಂತ. ಇಲ್ಲಿ ಎಂಪ್ಲಾಯೀಸ್ನ ಅಷ್ಟೇ ಅಂತ ಬಿಡೋದು. ಬನ್ನಿ ಸಾಕು, ಇಷ್ಟೇ ನಮಗೆ ಖುಷಿ. ಆ್ಯಂಡ್ ಅಲ್ಲಿದೆ ನೋಡಿ ಗೇಟ್ಸು ಡ್ಯಾಮ್ದು, ಕಾಣ್ತಿಲ್ಲ ನಿಮಗೆ ಗೈಸ್. ಟಿಫಿನ್ ಮಾಡಿಲ್ಲ, ಮದುವೆ ಮನೇಲಿ ಹೋಗಿ ಮಾಡಲಾ ಅಥವಾ ಇಲ್ಲೆಲ್ಲನ ಮಾಡ್ಕೊಂಡು ಹೋಗ್ಲಾ? ಏನ್ ಮಾತಾಡ್ತಾರ್ರಿ, ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಅಂತೂ ಇಂತೂ ಆ ಗೇಟ್ ಹತ್ರನೇ ಬಂದೆ ಗೈಸ್. ತುಂಬ ಕಷ್ಟಪಟ್ಬಿಟ್ಟು ಬಂದೆ. ಏನು ಕೇಳಿ, ಇಷ್ಟೆಲ್ಲ ಕಷ್ಟ ಏನಕ್ಕೆ ಪಡ್ತೀನಿ? ನಿಮಗಾಗಿನೇ ಗೈಸ್. ನನ್ನ ಮಗ ಸುತ್ತಿ ಬಳಸಿ ಎಲ್ಲಿಗೆ ಬರ್ತಾವನೆ ಅಂತ ನಂಗೆ ಗೊತ್ತು. ಆ್ಯಂಡ್ ಈ ಸ್ವಿಮ್ಮಿಂಗ್ ಮಾಡೋದಕ್ಕೆ ಹೇಳಿ ಮಾಡಿಸಿದ ಜಾಗ ಇದು. ಬಟ್ ನಮಗೆ ಟೈಮ್ ಇಲ್ಲ ಅಷ್ಟೇ. ಆ್ಯಂಡ್ ಒಬ್ಬನೇ ಏನು ಮಾಡಲಿ ಸ್ವಿಮ್ಮಿಂಗಲ್ಲಿ, ಏನಂತೀರಾ ಅಷ್ಟೇ. ಅದೇನೋ ಖುಷಿ ಗೈಸ್, ಹೊಸ ಜಾಗ ನೋಡೋದಕ್ಕೆ. ಆ್ಯಂಡ್ ಆ ಹೊಸ ಜಾಗನ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಸೌಂಡ್ ಕೇಳ್ತಾ ಇದೆಯಾ ನಿಮ್ಗೆ?
ಎಲ್ಲ ಕಪಲ್ಸ್ ಬಟ್ ಗಟ್ಟಿ ಮನ್ಸು ಮಾಡ್ಕೊಂಡು ಒಬ್ಬನೇ ಹೋಗ್ತೀನಿ. ನಿಮ್ಮ ಕಡೆ ನೋಡೋದೇ ಇಲ್ಲ ನಾನು. ಒಂದು ಒಳ್ಳೆ ವ್ಯೂ ಇದೆ ಗೈಸ್. ವೆಯ್ಟ್ ಒಳ್ಳೆ ಜಾಗಕ್ಕೆ, ಒಳ್ಳೆ ಟೈಮ್ಗೆ ಆ್ಯಂಡ್ ಒಳ್ಳೆ ಕೆಲಸಕ್ಕೆ ವೆಯ್ಟ್ ಮಾಡಲೇಬೇಕು. ಪೇಷನ್ಸ್. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ವಾಚ್ ಇಟ್. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ, ಕಲಾವಿದ ಕಾರಣ. ನಮಸ್ಕಾರ ಕಾರಣ. ನೀನು ಐ ಥಿಂಕ್ ನಾನು ನೋಡ್ದಂಗೆ ಫಸ್ಟ್ ಡ್ಯಾಮ್ ಅಂತ ಕಾಣುತ್ತೆ ಗೈಸ್. ಗೇಟ್ ಓಪನ್ ಮಾಡಿರೋದು ಒಂದು ಲಾಸ್ಟ್ ಒಂದು 8 ಮಂತ್ಸಿಂದ. ಬಟ್ ಅಮೇಝಿಂಗ್ ಆಗಿದೆ. ಆ ಸೌಂಡ್ ಏನಿದೆ ವಾಟರ್ ಫ್ಲೋದು ಮಸ್ತು ಖುಷಿ ಕೊಡುತ್ತೆ. ಓಕೆ ಗೈಸ್, ಹೇಗಿತ್ತು ಈ ಮಂಚನಬೆಲೆ ಡ್ಯಾಮ್? ಈ ಎಪಿಸೋಡ್ಸ್ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಆ್ಯಂಡ್ ಟೈಮ್ ಬಂದ್ಬಿಟ್ಟು ಎಷ್ಟಾಯಿತು 10:20. ಅವಾಗ ಹೇಳಿದಾಗಲೇ ತುಮಕೂರಿಗೆ ಮದುವೆಗೆ ಹೋಗ್ತಿದ್ದೆ. ಅಂದಿವೆ ಇದೊಂದು ಶೂಟ್ ಮಾಡ್ಕೊಂಡು ಹೋಗೋಣ ಅಂತ. ಸೊ ಟೈಮ್ ಆಗಿದೆ. ಅಟ್ಲೀಸ್ಟ್ ಮದುವೆಗೆ ಊಟದ ಟೈಮಿಗೆ ನಾವು ಹೋಗೋಣ ಅಂತ. ಓಕೆ, ಈ ಎಪಿಸೋಡ್ನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ಈ ಎಪಿಸೋಡ್ಸ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ವಿನಯ್ಸ್ ಮಿನಿಯಾ. ಥ್ಯಾಂಕ್ ಯು.